ಹಂಗಲ್ಲ ದಿವ್ಯಾ, ಎಣ್ಣಿಗೆ ಬಿದ್ದ ಅಣ್ಣನ ಹೊರಗೆ ಹಾಕಿದ್ರ ಊರಾನ್ ಜನ ಏನಂತಾರ? ಊರನ್ ಮಂದಿ ಸಾವಿರ ಮಾತಾಡ್ತಾರ್ರಿ. ಆಮ್ಯಾಗ ನಾವ್ ಸಾಲ ಮಾಡಕ್ಕಾಗದು ಬೀದಿಗೆ ಬಿದ್ರ ಅವಾಗ ಅಂತಾರ ಅವ್ರ, ನೋಡು ಮನಿ ತುಂಬಾ ಸಾಲ ಮಾಡ್ಕೊಂಡ್ರಿ ಈಗ ಬೀದಿಗೆ ಬಿದ್ರ ಅಂತ ಹೇಳಿ. ಅವಾಗ ಅದನ್ನ ಕೇಳ್ಕೊಂಡ್ ಸುಮ್ಮನೆ ಇರ್ತೀರ ನೀವು? ನಂಗ ಅದೆಲ್ಲ ಗೊತ್ತಿಲ್ಲ. ಅವ್ರು ಬಂದ್ ನಿಮ್ ಜೊತೆ ಸಂಸಾರ ಮಾಡ್ತಾರ, ನಾ ಮಾಡಕ್ಕೆ ಕಡೆ ತನಕ ನಾ ಇರ್ತೀನಿ, ಅವ್ರು ಇರ್ತಾರ. ಅವ್ರಿಗೂ ಒಂದ್ ಮಗ ಆಗತ್ತಂದ್ರ ಆ ಮಗನ್ ಕರ್ಕೊಂಡ್ ಅವ್ರು ಏನಂತಾರ, ಆಸ್ತಿ ಎಲ್ಲ ನನ್ ಮಗನ ಹೆಸರಿಗೆ ಬರಿತೀನಿ ನಾನು ಅಂತ ಹೇಳಿ. ಹಂಗಲ್ಲ, ಆಸ್ತಿ ಎಲ್ಲ ಈಗ ನಿನ್ನ ಹೆಸರಲ್ಲ ಐತಿ. ನೀ ಸಹಾಯ ಮಾಡ್ಲ ಅವ್ರಿಗೆ ಆಸ್ತಿ ಹೋಗತಿ, ನೀ ಸಹಾಯ ಮಾಡಿದಾಗ ಅವ್ರಿಗೆ ಆಸ್ತಿ ಹೋಗತಿ, ಅದನ್ನ ತಿಳ್ಕೊ ನೀನ. ಈಗ ಅವ್ರ ಜೊತೆ ಇಟ್ಕೊಳ್ಳೋಣ ನೀವು, ಆಮ್ಯಾಗ ಆಸ್ತಿ ಒಂದ್ ಸ್ವಲ್ಪ ಕೊಟ್ರೆ ಏನಾಗಂಗಿತ್ತು ಅಂತ ಅಂತೀರಿ ನೀವ. ನನಗೂ ಊರಾಗ ಬಾಳ ಮಂದಿ ಹೇಳಕತ್ತಾರ, ಅದಕ್ಕ ನಾನು ವಿಚಾರ ಮಾಡೀನಿ. ಈಗ ಮನೆಗೆ ಹೋಗೋಣ, ಹೋಗಿಂದ ಈಗ ನಾನೆಲ್ಲ ಹೊರಗೆ ಹಾಕಿದ್ರೆ ತಪ್ಪಕತಿ. ನೀನೋ ಏನ್ರ ಪ್ಲಾನ್ ಮಾಡಿ ಹೊರ ಹಾಕೋ ವಿಚಾರ ಮಾಡು. ಇಷ್ಟ ಅಧಿಕಾರ ಕೊಟ್ಟು ನೋಡ್ರಿ, ನೀವ್ ಒಬ್ಬರು ನನ್ನ ಜೊತೆ ಇರ್ರಿ, ನಾ ಹೇಳಿದಕ್ಕೆಲ್ಲ ಹೂ ಅನ್ಕೊಂತ. ಇನ್ನು ಅವ್ರನ್ನ ಏನ್ ಮಾಡ್ಬೇಕಂತೇಳಿ ನನಗ್ ಗೊತ್ತೈತಿ. ಅವ್ರನ್ನ ಹೆಂಗ್ ಹೊರಗೆ ಹಾಕ್ಬೇಕನ್ನೋದು ನಾ ವಿಚಾರ ಮಾಡ್ತೇನೆ. ಹೋಗೋಣ ಸುಟ್ಗಸ್ತು ಮತ್ತೆ ಚಾವಿನ ಹಾಕ್ಬಿಟ್ಟನಲ್ಲ. ಏ ಅವ್ರು ಹಾಕಿಲ್ರಿ, ಅವರು ನಾನು ಹಾಕೊಂಡಿದ್ದೆ. ನಾನು ಈಗ ಶೆಕೆ ಅಂತ ಹೇಳಿ ಮ್ಯಾಗಲ್ ರೂಮಿಗೆ ಹೋಗಿದ್ನೆ. ನನ್ವೆಲ್ಲ ಅರಿ ಬೆಲೆ ಅದು ಬ್ಯಾಗುನಲ್ಲ ಐತಿ, ತಗೊಂಡ್ ಹೋಗೊಂಬರ್ರಿ. ಮತ್ತೆ ಏನ್ರ ಚಾ ನಾಷ್ಟ ಎಲ್ಲ ಕೊಡಿಸ್ತೇನೆ ಬರ್ರಿ. ರೀ ಬಂದ್ರೇನ? ನಿಮ್ದು ತಿಂಗಳ ಪೇಮೆಂಟ್ ಆತ? ಪೇಮೆಂಟ್ ಆಗೈತಿ. ಮತ್ತೆ ಪೇಮೆಂಟ್ ಮೊನ್ನೆ ಹನ್ನೊಂದು ಕೊಟ್ಟಾನಿ. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟ ಅಲ್ರಿ. ಇನ್ಮ್ಯಾಗ ಏನಿದ್ರು ತಿಂಗಳ ಪೇಮೆಂಟ್ ನನ್ನ ಕೈಯಾಗ ತಂದ್ಕೊಡ್ರಿ, ನಿಮ್ಮ ಅಣ್ಣನ ಕೈಯಾಗಲ್ಲ. ಏನ್ ನೋಡ್ಕೊಂಡ್ ನಿಂತ್ರಿ, ನಡ್ರಿ ಕೆಲ್ಸಕ್ಕ. ಅಲ್ಲ ಚೆನ್ನ, ನಿನ್ನ ಮ್ಯಾಗಿನ ನಿನ್ನ ಕೈ ಕೊಡ್ಬೇಕಲ್ಲ. ಆಯ್ತು ಕೊಡ್ತಾನೆ. ಮತ್ತೇನಾರ ಮೊದ್ಲು ಪೇಮೆಂಟ್ ನನ್ನ ಕೈಯಾಗ ಬರ್ಲಿ, ಆಮೇಲೆ ಮತ್ತೇನ್ರ ನಡೀರಿ. ಆಯ್ತು. ದಿವ್ಯಾ, ನಾವು ಹೋಗಿ ಆಫೀಸ್ಗೆ ಬರ್ತಾನೆ. ಅಣ್ಣ ಎಲ್ಲ ಪ್ರಕಾಶ ಮಾಡ್ಕೊಳ್ಳಿ, ಇವತ್ತು ಬೆಂಗಳೂರಿಗೆ ಹೋಗೋದಮ್ಮ. ಆಯ್ತು ನಾ ಬರಲ್ಲ. ಬದಂಚನ ಅಲ್ರಿ ಬ್ಯಾಗ್ ಇವತ್ತು ನಮ್ಮ ಫ್ರೆಂಡ್ ಮದುವೆ ಐತಿಲ್ಲ, ಮದುವೆ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡ್ ಬರ್ತಾನೆ. ಬರಲ್ಲ? ಹುಷಾರ್ ನೋಡ್ರಿ. ಆಯ್ತು, ಲಘು ಬರ್ರಿ. ಆಯ್ತು. ಇವ್ರು ಕೆಲ್ಸಕ್ಕೆ ಹೋದ್ರು. ಮಾವಾರು ಸಂಜೆ ನಷ್ಟಾಗ ರೊಕ್ಕ ಸಜ್ಜು ಮಾಡ್ಕೊಂಡು ಬೆಂಗಳೂರು ಹೋಗಾರ. ಮಾವ ಅಕ್ಕ ಇಬ್ರು ಅಮ್ಮಕ್ಕಳಿಗೆ ಬಂದ್ರೆ ಇವ್ರ ಮಂದಿ ಮುಂದ್ ಕೆಟ್ಟ ಮಾಡಿ ಹೊರಗೆ ಹಾಕೋದು ಕಷ್ಟನ. ಮೊದ್ಲ ಇವ್ರ ಸತಿ ಸೊಪ್ಪು ಬಾಯಿ ರೇಂಜಿಗೆ ಬಿಡಕ್ ಕೊಟ್ಟಾರ ಅಕ್ಕಪಕ್ಕ ಮನೆಯವ್ರ ಜೊತೆ. ಇವ್ರೊಬ್ರ ಇದ್ದಾಗ ಇವ್ರ ಹೆಸರು ಕೇಳಿಸ್ಬೇಕು. ಏನಾರ ಒಂದು ಪ್ಲಾನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪ್ಲಾನ್ ಹೆಂಗಿರ್ಬೇಕಂದ್ರ ಅವ್ರಿಗೂ ಮಕ್ಕ ಇರ್ಬಾರ್ದು ಮನ್ಯಾಗ ಇರಾಕ. ಅಕ್ಕಪಕ್ಕ ಮಂದಿನಿ ಇವ್ರು ನೋಡಿದ್ರೆ ಬೈಬೇಕ ಅಂತ ಏನಾರ ಮಾಡ್ಬೇಕು. ದಿವ್ಯಾ, ಮನ್ಸು ದಿವ್ಯಾ, ಏನ್ ಮಾಡಕತ್ತಿದ್ದೆ? ಉಪ್ಪಿಟ್ಟು ಮಾಡತ್ತೀನ್ರಿ. ಹೊಟ್ಟೆ ಹಸ್ತತಿ, ನಂದು ಮಾಡಲ್ಲ. ಮಾವರ ನನ್ ಚೇಂಜ್ ಏನಾದ್ರಿ? ಅದನ್ನ ಈಗ ವ್ಯವಸ್ಥೆ ಮಾಡಕಂತೀನಿ. ಸರಿ ತೋರಿ, ಆದಷ್ಟು ಲಘು ತಂದ್ಕೊಡ್ರಿ.
ವರ್ಷದಾಗ ಏನಾರ ಮಾಡ್ಬೇಕಲ್ಲ, ದೊಡ್ಡ ರಂಪಾನ ಮಾಡ್ಬೇಕು. ಅಕ್ಕ ಪಕ್ಕ ಮನಿ ರುಚಿ ಅಂತ ಉಳ್ಬೇಕು. ಅಂದ್ರೆ ನಾ ಹಾಕೊಂಡಿದ್ದ ಪ್ಲಾನ್ ಇವತ್ತ ಮಾಡ್ಬೇಕು. ಕೈ ಅಂತೂ ಕರೆ ಒಂದು ಹಚ್ಕೊಂಡಿಲ್ಲ, ಕುಂಕುಮ ಹಚ್ಕೊಂಡು ಇವ್ನ ಮಾಡ್ಸ. ಏನತ್ತವ ಕೈಯ ಕುಯ್ಕೊಂಡರಿ ರಗತ್ ಹೊಂಟಿದ್ ಹಂಗ. ಎಲ್ಲಿ ಬೇಗ ಬಾಳ ಹಚ್ಕೊಂಡಿರ್ಲಿ ಜೀವನ ಹೋದಂಗ ಆಗತೈತ್ರಿ. ಅರಿವಿನ ಹಾಕೊಂಡ್ ಬರ್ತಾನೆ ಯವ್ವ ಶಿಷ್ಯಾನಿಂದ ಹೆಚ್ಚಿಲ್ವಿ ಮಗನ ಬಿಡ್ರಿ, ಮಗನ ಹತ್ತ ಹೋಗ್ಬೇಡ ಬಿಡ್ರಿ, ಮಗನ ಬಿಡ್ರಿ ಮಗನ ಸರಿ ನೀವು ಇದು ಮಾಡಕ್ ಹೋಗ್ಬಿಡ್ತಾರೆ ಸರಿ ಮಗನ ಬಿಡ್ರಿ ಇಲ್ವಿ ಬಿಡ್ರಿ ನನ್ನ ಬಿಡ್ರಿ ಏನ್ ಮಾಡಕತ್ತೀವಿ ಗೊತ್ತಾಗತ್ತಿಲ್ಲ ನಿನಗೆ? ನಾನು ಎಂತ ಕಣ್ಣಾಕಿನ ಮುಂಚು ಏನು ಮಾತಾಡ್ತಿರ್ತಿಪ್ಪ ನೀನು ಆ ದಿವ್ಯ ಹಚ್ಕೊಂಡಿದ್ದಕ್ಕೆ ಅರಿವೆ ಕತ್ತಾಕಿದ್ವಿಪ್ಪ ಇಷ್ಟ ಮತ್ತೇನಿಲ್ಲ ರೀ ಸುಳ್ಳು ಹೇಳಕತ್ತಾರ್ರಿ ಅವ್ರು. ನನ್ನ ಹೆಂಡತಿನೂ ಇಲ್ಲ, ನಿನ್ ಗಂಡನೂ ಇಲ್ಲ, ಬಾ ಅಂತೇಳಿ ಚಿನ್ನರನ್ನ ಅಂತ ಹೇಳಿ ನಂಗೆ ಬಲವಂತ ಮಾಡಕತ್ತಾರ ಇವ್ರು. ಇದ ಫಸ್ಟ್ ಅಲ್ರಿ, ಭಾಳ ಸರಿ ಹಿಂಗ ಮಾಡ್ಯಾರ. ಅದಕ್ಕೆ ನಾ ಈ ಮನೆಗೆ ಇರಂಗಿಲ್ಲ ಅಂತಂದೆ. ನಿಮ್ಗೆ ಅರ್ಥನ ಆಗಂಗಿಲ್ರಿ. ನಾ ಏನು ಹೇಳಿದ್ರ ನಮ್ಮ ಅಣ್ಣನ ಮೇಲೆ ಅಪವಾದ ಹೊರಿಸ್ತಿ ಅಂತೀರಿ. ಸುಮ್ಮನೆ ಇದ್ದೇನೆ ನಾನು. ಅವ್ರು ಸುಳ್ಳು ಹೇಳಕತ್ತಾರ್ರಿ ಅವ್ರು. ಮುದುಕಾಗಲ್ಲ ಗೊತ್ತಾಗತ್ತಿಲ್ಲ ಕೂತ್ಲೊಮ್ಮೆ ಅಣ್ಣ ಅಂತೇಳಿ ಮರ್ಯಾದೆ ಕೊಟ್ಟನು ಸುಮ್ಮನೆ. ದಿವ್ಯ ಇಂಥ ಅಪವಾದ ನನ್ನ ಯಾಕೆ ಕೇಳಬಾರ್ದು ತಾಯಿ? ನೀನು ನನ್ನ ಮಗಳಿದ್ದಾಗ ನನ್ನ ತಮ್ಮಗಳಿಗೆ ಇಂಥ ಅಪವಾದ ಹೊರಿಸಿ ನನ್ನ ಕೆಟ್ಟ ಮಾಡಕ್ಕೆ ಹೋಗ್ಬಿಡಬೇವ. ರೀ ನೋಡ್ರಿ ಅಣ್ಣನ ಮಾಡ್ತೀರಿ ಬುದ್ಧಿ ಗೊತ್ತಾಗತ್ತಿಲ್ಲ. ಹಲೋ ಹಲೋ ಹೇಳ ಯೋಗಿ, ಹಾಂ ಹೇಳಣ್ಣ. ಎಲ್ಲಿದ್ದಿ? ಮನ್ಯಾಗದಣ್ಣ. ಸ್ವಲ್ಪ ನಿನ್ನ ಜೊತೆ ಮಾತಾಡ್ಬೇಕಿತ್ತಲ್ಲ. ಹಾಂ ಎಲ್ಲಿಗೆ ಬರ್ಬೇಕಣ್ಣ? ಸ್ವಲ್ಪ ಅರ್ಜೆಂಟ್ ಇತ್ತ. ಇಲ್ಲೇ ನಮ್ದು ಹೊಲದ ದಾರಿ ನಮ್ಮ ಕಡೆ ಹಾಂ ಅರ್ಜೆಂಟ್ ಇರ್ಬೇಕು. 10 ನಿಮಿಷಕ್ಕೆ ಇರ್ಬೇಕು ನೀ ಇಲ್ಲಿ. ಆಯಿತು ಅಣ್ಣ ಬರ್ದಂತ ಅಣ್ಣ. ಹಾಂ ಸ್ವಲ್ಪ ಜಲ್ದಿ ಬಾ. ಆಯ್ತು ಆಯಿತು. ಬರೋ ಯೋಗಿ. ಹೇಳಣ್ಣ. ಏನು ನಾನು ಹೊಡಿಬೇಕಂತೇಳಿ ನೀನು ಕಿರಣ ಊರು ತುಂಬ ರೇಡಾಗ್ತೀರಂತ? ಹಂಗೇನಿಲ್ಲಣ್ಣ. ನೀನು ಕಿರಣ ಕಲಿಮಿಸಿ ಅಂತಲ್ಲಿ ನನ್ನ ಕೆಳಕ್ಕೆ ಬಿದ್ದಿರಂತಲ್ಲ, ಕರೆನ ಸುಳ್ಳಿದೆ? ಹಾಂ ಹೋಗಿದ್ದೆ ಅಣ್ಣ. ಆದ್ರೆ ನಿನ್ನ ಹುಡುಕ್ತಾನ ಅಂತಂದು ನಾನು ಹಿಂಗೆ ತಿಳ್ಕೊಂಡಿದ್ದಲ್ಲ. ಆದ್ರೆ ನನ್ನ ಜೊತೆ ಬಂದಿದ್ದವ, ನಾ ಅವನ ಜೊತೆ ಹೋಗಿದ್ದೆ ಅಣ್ಣ. ಅಲ್ಲೋ ಯೋಗಿ, ಕೆಲ್ಸಕ್ಕೆ ಬಾರದು ಕೊಟ್ಟಾಗ ಅಡ್ಡಾಡ್ತಿಯಲ್ಲ, ಏನು ಲಾಭ ಐತಿ ನಿನಗೆ? ಏನು ನೀನು ಹಿಂದೊಮ್ಮೆ ಏನೇನು ಕೆಲಸ ಮಾಡಿ ಕೊಟ್ಟರು ನೆನಪೈತಿಲ್ಲ ನಿನಗೆ? ಏನು ಅಡ್ಡಾಡಿದ್ರೆ ನಮ್ಮ ಹತ್ರ ಕೊಟ್ಟಾಗ ಅಡ್ಡಾಡ, ಲಾಭ ಇಲ್ದಂಗೆ ಅಡ್ಡಾಡಕ್ಕೆ ಹೋಗಬೇಡ. ಏನು ನಾ ಮಾಡಿದ್ದೆಲ್ಲ ನೆನಪೈತಿಲ್ಲ ನಿನಗೆ? ಹ್ಞೂ ಅಣ್ಣ ನೆನಪೈತಣ್ಣ. ಅವ ನನ್ನ ಕಾಲೇಜ್ ಫ್ರೆಂಡ್ ಅಲ್ಲ, ಅದಕ್ಕೆ ಅವನ ಜೊತೆ ಬಂದಿದ್ದಾನ. ನೋಡಿ ಹೋಗಿ, ಹಿಂದಿಂದ ಸರಿ ತಪ್ಪ ಎಲ್ಲ ಬಿಡು. ನಾವೊಂದು ಕೆಲಸ ಹೇಳ್ತಾನೆ ನಿನಗೆ, ಆ ಕೆಲಸ ಮಾಡ್ಕೊಂಡು ಆ ಕೆಲಸ ಮಾಡಿಕೊಟ್ಟೆ ಅಂದ್ರೆ ನಿನಗೆ 50,000 ರೂಪಾಯಿ ಕೊಡ್ತಾನೆ ನಾನು. ಹಾಂ ಹೌದಾ? ಏನಣ್ಣ ಕೆಲಸ? ಆ ಕಿರಣ ನನ್ನ ಎತ್ತಬೇಕಂತೇಳಿ ನೀನು ಕರ್ಕೊಂಡು ಅಡ್ಡಾಕತ್ತಾನಲ್ಲ, ಏನು ನಾ 50,000 ಕೊಡ್ತಾನೆ ನಿನಗೆ. ಅವ್ನು ಕರ್ಕೊಂಬಂದು ನನ್ನ ಅಂತಲ್ಲಿ ಬಿಡಿ, ನೀನು ನಾ ಎತ್ತಿ ಬಿಡ್ತಾನೆ ಅವನ್ನ.
ಅದಕ್ಕೆ ನೀ ನನಗೆ ಸಪೋರ್ಟ್ ಮಾಡ್ಬೇಕು ನೀ. ಸರಿ ಅಣ್ಣ, ಅವ್ನು ಕರ್ಕೊಂಬರ್ತಾನೆ, ಇದರಿಂದ ನನಗೇನು ತೊಂದರೆ ಆಗೋದಿಲ್ಲ ಅದಲ್ಲ. ನೀ ಅವಂಗೆ ಸಪೋರ್ಟ್ ಮಾಡಿದ್ದೆ ಅಂದ್ರೆ ನನ್ನಿಂದ ನಿನಗೆ ತೊಂದರೆ ಆಕಿತ್ತು. ಈಗ ನನಗೆ ಸಪೋರ್ಟ್ ಮಾಡಕತ್ತಿ ಅಂದ್ರೆ ಯಾವ ಮಗನೂ ನೀನು ಏನು ಮುಟ್ಟೋಗಿಲ್ಲ. ಏನು ಮುಂದೆ ಏನಾಗ್ಲಂಗೆ ನಾನು ನೋಡ್ಕೊಂತ ನೀ ಕರ್ಕೊಂಡು ಬಂದು ನನ್ನ ಕಣಕ್ಕೆ ಅಷ್ಟೇ ಬಿಡೋದು ಕೆಲಸ ಮಾಡೋ ನೀನು. ಮುಂದಿಂದೆಲ್ಲ ಮುಗಿಸ್ಬಿಡೋದಂತ. ಅಣ್ಣ ರೊಕ್ಕನ ರೊಕ್ಕಕ್ಕೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ಅವ್ನು ಕರ್ಕೊಂಬಂದೆ ನಿನ್ನ ಅಕೌಂಟಿಗೆ 50,000 ಬಿದ್ದಿರ್ತೈತಿ. ಏನು ಚಿಂತೆ ಮಾಡಕ್ಕೆ, ರೊಕ್ಕ ನೀನು ಬರ್ತೈತಿ, ಅವ್ನು ಕರ್ಕೊಂಬ ನೀನು. ಹಾಂ ಸರಿ ಅಣ್ಣ. ಸರಿ ಹೋಗಿ ನೀನು. ಕಿರಣ್ಯ, ನಾಳೆ ಬೆಳಗ್ಗೆ ನೀ ಸೂರ್ಯ ಹುಟ್ಟು ನೋಡೋಗಿಲ್ಲ, ಇದು ಮಾತ್ರ ಕನ್ಫರ್ಮ್. ಅಲ್ಲೋ ಯೋಗಿ, ಇಲ್ಲ ಕರ್ಕೊಂಬಂದು ನನ್ನ ಅವ ಎಲ್ಲ ಒಬ್ಬವನ ಇರ್ತಾನ. ಹಾಂ, ಇಬ್ರು ಕಡೆ ಎದ್ದು ಬಿಡೋಣ ಅಮ್ಮಣ್ಣ. ಹಾಂ ಆಯ್ತು, ಬಾ ಸಿಗ್ಲಿ ಅವ. ಬಂದ ಬಂದ ಬಂದ, ಬಾ ಬಾ ಬಾ. ಏ ಶಂಕರ, ಈ ಊರೆಲ್ಲ ಹುಡ್ಕ್ಯಾಳಕತ್ತೆ, ಎಲ್ಲಿ ಬಂದೆ ಅಲ್ಲಿ? ಕೈ ಮಾಡಿ ಅನಿ ಮಗ. ಹ್ಯಾಪಿ ಜರ್ನಿ ಕಿರಣ. ನನ್ನ ಹುಡನ್ನ ಕುಲಕ್ ನನ್ನ ಹುಡುಕತ್ತೀಯಾ? ಅಮ್ಮ